ಮಾತು ಬಾರದ, ಕೈಕಾಲು ಸ್ವಾಧೀನ ಇಲ್ಲದ ವಿಶೇಷ ಚೇತನ ಯುವತಿ. ವಯಸ್ಸು 21 ಆದರೂ ಬೆಳವಣಿಗೆ ಇಲ್ಲದೆ ಮಗುವಿನಂತಿದ್ದಾಳೆ. ಅವಳ ಸ್ಥಿತಿ ನೋಡಿದ್ರೆ ಎಂಥವರಿಗೂ ಅಯ್ಯೋ ಅನಿಸುತ್ತೆ. ಆದರೆ ಅದನ್ನೇ ಬಂಡವಾಳ ಮಾಡಿಕೊಂಡ ಸೈಕೋ ಮನಸ್ಥಿತಿಯಾದ ಕಾಮ ತೃಷೆಗೆ ಬಳಸಿಕೊಳ್ಳಲು ನೋಡಿದ್ದಾನೆ. ಇದರಿಂದ ರೊಚ್ಚಿಗೆದ್ದ ಜನ ನಡು ರಸ್ತೆಯಲ್ಲೇ ಹಿಡಿದು ಧರ್ಮದೇಟು ನೀಡಿದ್ದಾರೆ. ನಗರದ ಆಡುಗೋಡಿಯಲ್ಲಿರೋ ಎಂಆರ್ ನಗರದಲ್ಲಿ ಮೊನ್ನೆ 10ನೇ ತಾರೀಕು ಬೆಳಗ್ಗೆ 11 ಗಂಟೆ ಮದುವೆ ಕಾರ್ಯಕ್ರಮ ಇರೋದ್ರಿಂದ ಮನೆ ಮಂದಿಯೆಲ್ಲ ಚರ್ಚ್ಗೆ ತೆರಳಿತು. ಆದರೆ ಮನೆಯಲ್ಲಿದ್ದ ವಿಶೇಷ ಚೇತನ ಯುವತಿಯನ್ನ ಕರೆದುಕೊಂಡು ಹೋಗಲು ಸಾಧ್ಯ ಇಲ್ವಲ್ಲ ಅಂತ ಆಕೆಯನ್ನ ಮನೆಯಲ್ಲೇ ಬಿಟ್ಟು ಹೊರಗಿನಿಂದ ಚಿಲಕ ಹಾಕಿ ತೆರಳಿತು. ಏನೇನೋ ಗಂಡು ಹೆಣ್ಣು ಮನೆಗೆ ಬರುವ ಸಮಯ. ಹಾಗಾಗಿ ವಿಶೇಷ ಚೇತನ ಯುವತಿಯ ಸಹೋದರಿ ತಾಯಿಗೆ ಮನೆಗೆ ಹೋಗಿ ಕ್ಲೀನ್ ಮಾಡುವಂತ ಹೇಳಿ ಕಳಿಸಿತು. ತಾಯಿ ಮನೆಗೆ ಬಂದು ನೋಡಿದಾಗ ಹೊರಗೆ ಹಾಕಿದ್ದ ಚಿಲಕ ಓಪನ್ ಆಗಿತ್ತು. ಆದರೆ ಬಾಗಿಲು ಓಪನ್ ಆಗಿರಲಿಲ್ಲ. ಅರೆ ಇದೇನಾಯ್ತು ಅಂತ 2-3 ಬಾರಿ ನುಗ್ಗಿದ್ದಾರೆ. ಆದ್ರೆ ತೆರೆಯಲಿಲ್ಲ. ಆಮೇಲೆ ಜೋರಾಗಿ ಒದ್ದಾಗ ಮನೆಯಲ್ಲಿ ಹೃದಯ ಬಡಿತವೇ ನಿಂತು ಹೋಗುವಂತಹ ದೃಶ್ಯ ಕಂಡಿದೆ. ವಿಶೇಷ ಚೇತನ ಯುವತಿಯ ವಿವಸ್ತ್ರವಾಗಿದ್ದು ಗಾಬರಿಯಿಂದ ಬಾಗಿಲು ತಳ್ಳಿ ಒಳ ಹೋಗಲು ಯತ್ನಿಸಿದ್ದಾರೆ. ಆದ್ರೆ ಬಾಗಿಲು ಹಿಂದೆ ಹೋಗ್ತಿರ್ಲಿಲ್ಲ. ಏನಾಯ್ತು ಅಂತ ನೋಡಿದಾಗ ಬಾಗಿಲ ಹಿಂದೆ ಈ ವಿಕೃತಕಾಮಿ ವಿಘ್ನೇಶ್ ಅಲಿಯಾಸ್ ದಾಡು ನಿಂತಿದ್ದಂತೆ. ಆತನು ಕೂಡ ಒಳ ಉಡುಪು ತೆಗೆದಿದ್ದಂತೆ. ಮಹಿಳೆಯನ್ನ ನೋಡಿ ಗಾಬರಿಗೊಂಡ ವಿಘ್ನೇಶ್ ಒಳ ಉಡುಪು ಧರಿಸಿಕೊಂಡು ಆಕೆಯನ್ನ ತಳ್ಳಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಹೀಗೆ ಹೋದವನು ಅದೇ ಏರಿಯಾದಲ್ಲಿರೋ ಆಟೋದಲ್ಲಿ ಕುಳಿತಿದ್ದ. ಆತನನ್ನ ಹಿಡಿದು ಪ್ರಶ್ನಿಸಿದ ಕುಟುಂಬಸ್ಥರು ಸ್ಥಳೀಯರಿಗೆ ನಾನು ಮನೆಗೆ ನೀರು ಕುಡಿಯಲು ಹೋಗಿದ್ದೆ ಎಂದಿದ್ದ. ಈತ ಹೇಳ್ತಿರೋದು ಸುಳ್ಳು ಅಂತ ಗೊತ್ತಾಗ್ತಿದ್ದಂತೆ ಏರಿಯಾದ ಜನರೆಲ್ಲ ಸೇರಿ ಆತನನ್ನ ನಡು ರಸ್ತೆಯಲ್ಲೇ ಹಿಗ್ಗಾಮುಗ್ಗಾ ಥಳಿಸಿ ಕೈಕಾಲು ಕಟ್ಟಿ ಆಡುಗೋಡಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆತನನ್ನ ವಶಕ್ಕೆ ಪಡೆದ ಪೊಲೀಸರು ಚಿಕಿತ್ಸೆ ಕೊಡಿಸಿದ್ದಾರೆ. ಕುಟುಂಬಸ್ಥರು ನೀಡಿದ ದೂರಿನ ಮೇರೆಗೆ ಎಫ್ಐಆರ್ ದಾಖಲಿಸಿಕೊಂಡ ಆಡುಗೋಡಿ ಪೊಲೀಸರು ಆರೋಪಿ ವಿಘ್ನೇಶ್ನನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ.